ನಿಮ್ಮ ಹತ್ತಿರ ಅದ್ಭುತವಾದ ಐಡಿಯಾ ಇರಬಹುದು, ನಿಮ್ಮ ಮಾತುಗಳಲ್ಲಿ 100 ಸತ್ಯ ಇರಬಹುದು. ಆದರೆ ನೀವು ಸೋತವನಾಗಿದ್ದಾಗ ಅಥವಾ ಇನ್ನೂ ಏನನ್ನೋ ಸಾಧಿಸದವನಾಗಿದ್ದಾಗ ನಿಮ್ಮ ಮಾತಿಗೆ ಈ ಜಗತ್ತಿನಲ್ಲಿ ಕಿಮ್ಮತ್ತಿಲ್ಲ. ನೀವು ಎಷ್ಟೇ ಕಿರುಚಾಡಿದರೂ ಜನ ನಿಮ್ಮನ್ನು ನೋಡಿ ನಗ್ತಾರೆ ಅಥವಾ ಇಗ್ನೋರ್ ಮಾಡ್ತಾರೆ. ಯಾಕೆಂದರೆ ಈ ಜಗತ್ತು ಕಿವುಡಾಗಿದೆ. ಅದಕ್ಕೆ ಸತ್ಯ ಕೇಳಿಸಲ್ಲ, ಅದಕ್ಕೆ ಕೇವಲ ಯಶಸ್ಸಿನ ಸದ್ದು ಮಾತ್ರ ಕೇಳಿಸುತ್ತೆ. ನೀವು ಕಷ್ಟದಲ್ಲಿದ್ದಾಗ ನೀವು ಹೇಳೋ ನೀತಿ ಪಾಠಗಳನ್ನು ಜನ ಸಬೂಬುಗಳು ಅಂತ ಕರೀತಾರೆ. ನೋಬಡಿ ಲಿಸನ್ಸ್ ಟು ಎ ಲೂಸರ್ ಈವನ್ ಇಫ್ ಹಿ ಈಸ್ ರೈಟ್. ಹಾಗಂತ ನೀವು ಮಾತಾಡೋದನ್ನು ನಿಲ್ಲಿಸಬೇಡಿ. ಜನ ಕೇಳಿಸಿಕೊಳ್ಳುತ್ತಿಲ್ಲ ಅಂತ ಬೇಜಾರಾಗಬೇಡಿ. ಈಗ ನೀವು ಮಾತಾಡೋ ಸಮಯವಲ್ಲ, ಈಗ ನೀವು ಕೆಲಸ ಮಾಡೋ ಸಮಯ. ನಿಮ್ಮ ಬಾಯನ್ನು ಮುಚ್ಚಿ ನಿಮ್ಮ ಶ್ರಮವನ್ನು ಮಾತ್ರ ಮಾತನಾಡಲು ಬಿಡಿ. ಯಾವಾಗ ಜನ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೋ ಅದನ್ನೇ ಒಂದು ಶಕ್ತಿಯಾಗಿ ಬಳಸಿಕೊಳ್ಳಿ. ಪ್ರತಿ ಅವಮಾನವು ನಿಮ್ಮ ಗೆಲುವಿನ ಇಂಧನವಾಗಲಿ. ನೀವು ಮೌನವಾಗಿ ಅಗೆಯುವ ಹಾದಿಯೇ ನಾಳೆ ನಿಮಗೆ ಸಿಗುವ ದೊಡ್ಡ ವೇದಿಕೆ. ಈಗ ನೋಡಿ, ನೀವು ಮಾತಾಡ್ತಿಲ್ಲ, ನಿಮ್ಮ ಗೆಲುವು ಮಾತಾಡ್ತಿದೆ. ಅಂದು ನೀವು ಇದೇ ಮಾತನ್ನ ಹೇಳಿದ್ದಾಗ ಯಾರೂ ಬರಲಿಲ್ಲ. ಆದರೆ ಇಂದು ನೀವು ಒಂದು ಸಣ್ಣ ಹನಿ ಅಂದರೂ ಅದನ್ನ ಜನ ಮುತ್ತಿನ ಮಾತು ಅಂತ ಕೊಂಡಾಡ್ತಾರೆ. ಪೀಪಲ್ ಲಿಸನ್ ವೆನ್ ಯು ವಿನ್. ಗೆಲುವು ನಿಮ್ಮ ಧ್ವನಿಗೆ ಒಂದು ಪವರ್ ಕೊಡುತ್ತೆ. ನಿಮ್ಮ ಹಳೆಯ ಸೋಲುಗಳೇ ಈಗ ಸ್ಫೂರ್ತಿಯ ಕಥೆಗಳಾಗಿ ಬದಲಾಗುತ್ತೆ. ಜಗತ್ತಿಗೆ ನಿಮ್ಮನ್ನು ಒಪ್ಪಿಕೊಳ್ಳಕ್ಕೆ ಒಂದು ಪುರಾವೆ ಬೇಕು. ಆ ಪುರಾವೆಯೇ ನಿಮ್ಮ ಯಶಸ್ಸು. ಯಾರು ನಿಮ್ಮನ್ನು ಗಮನಿಸುತ್ತಿಲ್ಲ ಅಂತ ದೂರು ಕೊಡಬೇಡಿ. ಅವರು ಗಮನಿಸುವಂತೆ ಬೆಳೆಯಿರಿ. ನಿಮ್ಮ ಮಾತಿಗೆ ಬೆಲೆ ಬರಬೇಕಾ? ಹಾಗಾದರೆ ಮೊದಲು ಒಂದು ಸ್ಥಾನವನ್ನು ಗಳಿಸಿಕೊಳ್ಳಿ. ಜಗತ್ತು ನಿಮ್ಮ ಜ್ಞಾನವನ್ನು ನೋಡುವ ಮೊದಲು ನಿಮ್ಮ ಸ್ಥಾನವನ್ನು ನೋಡುತ್ತೆ. ಮಾತುಗಳು ಗಾಳಿಯಲ್ಲಿ ಹಾರಿ ಹೋಗುತ್ತವೆ, ಆದರೆ ಸಾಧನೆಯ ಗುರುತುಗಳು ಎಂದಿಗೂ ಅಳಿಯಲ್ಲ. ನಿಮ್ಮನ್ನು ಕಡೆಗಣಿಸಿದವ ಪ್ರತಿಯೊಬ್ಬರಿಗೂ ನಿಮ್ಮ ಗೆಲುವಿನ ಮೂಲಕವೇ ಉತ್ತರ ಕೊಡಿ. ಅಂದು ಅವರು ನಿಮ್ಮ ಮಾತು ಕೇಳಲು ಟಿಕೆಟ್ ತಗೊಂಡು ಸಾಲಿನಲ್ಲಿ ನಿಲ್ಲಬೇಕು. ಆ ಮಟ್ಟಿನಲ್ಲಿ ಬೆಳೆಯಿರಿ. ಮಾತು ಕಡಿಮೆ ಇರಲಿ, ಸಾಧನೆ ಬೆಟ್ಟದಷ್ಟಿರಲಿ. ಗೆದ್ದು ತೋರಿಸಿ ಜಗತ್ತೇ ಕಿವಿಗೊಟ್ಟು ಕೇಳುತ್ತೆ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.